ಪಾರ್ವತಕ್ಕ, ಇತ್ತೀಚಿನ ದಿನಮಾನದಾಗ ಜನರು ಬದುಕು ಬದಲಾಗೈತೆ ನೋಡು. ಮೊದಲು ಬೇಕಾದಷ್ಟು ದುಡ್ದು ಇದ್ದಷ್ಟು ಖರ್ಚು ಮಾಡ್ತಿದ್ರು. ಈಗ ದುಡಿಯೋದೆಷ್ಟೇ ಏನು ಖರ್ಚ ಭಾಳ ಆಗಿಬಿಟ್ಟಿರೋದು. ಮಂದಿ ಏನಂತಾರೋ ಏನು ಅನ್ನೋ ಚಿಂತೆ ಒಳಗೆ ಬರೀ ಖರ್ಚು ಮಾಡೋದೇ ಭಾಳ ಆಗ್ಬಿಟ್ಟೈತೆ ಮಂದಿದು. ಹೌದಕ್ಕ, ಮೊನ್ನೆ ನಮ್ಮ ಪಕ್ಕದ ಮನೆ ಶಿವಪ್ಪಣ್ಣ ಒಂದು ಹೊಸ ಬೈಕ್ ತಂದ. ನೀನೆ ನೋಡ್ರೆ ಒಂದು ದೊಡ್ಡ ಫ್ರಿಜ್ ತಂದ. ಇವತ್ತು ಹೊಸ ಸೋಫಾ ತಂದಾನಂತ. ನೋಡಿದವರಿಗೆ ತುಂಬ ಶ್ರೀಮಂತ ಅನಿಸೋ ಹಂಗೆ ಮಾಡಾಕುಂತಾನ. ನಾ ಸಣ್ಣಕ್ಕಿದ್ದಾಗ ನಮ್ಮ ಅವ್ರು ಒಂದು ಮಾತು ಹೇಳ್ತಿದ್ರು, ದುಡ್ಡು ತಂದು ₹1 ಸಾಲ ಮಾಡಿದ ₹100 ಸಮ ಅಂತ. ಆದ್ರೆ ಇವತ್ತು ಆ ಮಾತು ಕೇಳೋರು ಯಾರು? ಎಲ್ಲರೂ ಸಾಲ ಮಾಡಕ್ಕೆ ನಿಂತು ಬಿಟ್ರ. ಆ ಮಾತು ಕೇಳೋರು ಭಾಳ ಕಡಿಮೆ ಆಗಿಬಿಟ್ರ. ಏನಕ್ಕ, ಹೆಂಗೈತೆ ನನ್ನ ಬೈಕ್? ಶೋರೂಮ್ ನಿಂತ್ರ ಇವತ್ತು ತೊಗೊಂಬಂದಿನಿ ನೋಡ್ರಿ ಈ ಗಾಡಿನ. ಊರಾಗ ಯಾರ ಕಡೆನೂ ಇಂಥ ಬೈಕ್ ಇಲ್ಲ. ಬೈಕ್ ಚಲೋ ಐತಿ ಶಿವಪ್ಪಣ್ಣ, ಆದರೆ ಇತ್ತೀಚೆಗೆ ಒಂದ್ರ ಮ್ಯಾಗ ಒಂದು ಹೊಸ ಸಾಮಾನು ತರ ಅಂತೆಲ್ಲ, ಏನಾದ್ರು ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡಿ ಏನು? ವ್ಯವಹಾರ ಏನೂ ಇಲ್ಲಕ್ಕ, ಈಗ ಕಾಲ ಬದಲಾಗೈತಿ. ಕಿಶೆದಾಗ ರೊಕ್ಕಿಲ್ಲ ಅಂದರೂ EMI ಮಾಡಿ ಯಾವುದು ಸಾಮಾನು ಬೇಕು ಆ ಸಾಮಾನು ತೊಗೊಂಬರ್ಬೋದು. ತಿಂಗಳ ಸ್ವಲ್ಪ ರೊಕ್ಕ ಕಟ್ಟಿದ್ರೆ ಸಾಕು, ಆರಾಮ್ ಎಲ್ಲ ಸಾಮಾನು ಮನೆಗೆ ಬಂದು ಬೀಳ್ತಾವೆ. ಶಿವಪ್ಪಣ್ಣ, EMI ಅಂತ ಸುಲಭ ಆಗಿ ಹೇಳಾಕುಂತಿ, ಆದ್ರೆ ತಿಂಗಳ ಹಣ ಕಟ್ಟಾಗೋದು ಸುಲಭ ಅಲ್ಲ. ಆದಾಯಕ್ಕಿಂತ ಖರ್ಚು ಹೆಚ್ಚಾದ್ರೆ ನೆಮ್ಮದಿ ಹಾಳಾಕೈತಿ. ಅಕ್ಕ, ನೀವು ಹಳೆ ಕಾಲದವ್ರ ಗತೆ ಯೋಚನೆ ಮಾಡಾಕುಂತೀರಿ. ಈಗ ಯಾರೂ ಹಿಂಗೆ ಯೋಚನೆ ಮಾಡಂಗಿಲ್ಲ. ದೊಡ್ಡದಾಗಿ ಬದುಕಬೇಕು. ಜನ ನೋಡಿದವರು ಶಿವಪ್ಪ ನೋಡು ಹೆಂಗೆ ಬೆಳೆದಾನ ಅಂತ ಹೇಳ್ಬೇಕು. ಜನ ಇವತ್ತು ಹೊಗಳ್ತಾರ, ನಾಳೆ ಅದೇ ಜನನ ಬೈತಾರೆ ನಿನಗೆ. ಆದ್ರೆ ಸಾಲ ಮಾತ್ರ ಕೊನೆವರೆಗೂ ನಮ್ಮ ಜೊತೆನೇ ಇರ್ತೈತಿ, ಅದನ್ನು ಮರ್ಯಾಕೆ ಹೋಗ್ಬಾರ್ದಪ್ಪ. ಗಿರ್ಜಾಮಕ್ಕ, ಪಾರ್ವತಕ್ಕ, ಏನು ಲಕ್ಷ್ಮಿ? ಯಾಕ, ಮುಂದಿನ ವಾರ ನನ್ನ ಮಗಳು ಬರ್ತ್ಡೇ ಐತಿ. ಊರಾಗ ದೊಡ್ಡ ಹಂದ್ರ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಊರಿನ ಮಂದಿಗೆಲ್ಲ ಕರೆ ಅಂತೀನಿ, ನೀವು ಬರ್ಬೇಕಾ? ಮತ್ತೆ ಏನು ಲಕ್ಷ್ಮಿ, ನಿನ್ನ ಗಂಡ ನೋಡ್ರಿ ಒಂದು ಸಾಮಾನು ಮ್ಯಾಗ ಒಂದು ಸಾಮಾನು ತರ್ತಾನ, ನೀನು ನೋಡ್ರಿ ಮಗಳು ಬರ್ತ್ಡೇ ಜೋರು ಮಾಡಾಕುಂತೀವಿ ಅಂತಿ. ಏನಿದೆ ಅರ್ಥನ ಆಗೋದಲ್ಲ ನನಗೆ. ಏನಿಲ್ವೇ ಅಕ್ಕ, ಕೇಳಿದೇನ? ಸಾಲ ಮಾಡ್ಯಾರ ತುಪ್ಪ ತಿನ್ಬೇಕು. ನಾವು ಹಂಗೆ ಮಾಡಂತೀವಿ ನೋಡಿ. ಏನಿರೋದು 2 ದಿನ ಇರ್ತೀವಿ, ಎಲ್ಲ ಮಾಡಿ ಮುಗಿಸ್ಕೊಂಡು ಮೋಜು ಮಸ್ತಿ ಮಾಡಿ ಹೋಗ್ಬೇಕು. ಖುಷಿಯಾಗಿ ಬದುಕೋದು ತಪ್ಪಲ್ಲ, ಆದ್ರೆ ಒಂದು ದಿನದ ಖುಷಿಗಾಗಿ ಸಾಲನ ತಲೆ ಮ್ಯಾಗ ಹೊತ್ಕೋಬಾರ್ದು. ಅದು ನಮ್ಮ ನಗುನ ಕಣ್ಣೀರಾಗಿ ಮಾಡಿಬಿಡ್ತೈತಿ. ಯಾಕ, ನೀವು ಭಾಳ ಯೋಚನೆ ಮಾಡ್ತೀರಿ ಬೇ. ದೇವರು ಅದಾನ, ಎಲ್ಲ ಸರಿ ಮಾಡ್ತಾನೆ. ಗಿರಿಜಕ್ಕ ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ಜೀವನದ ಅನುಭವ ಇತ್ತು. ಆದರೆ ಆ ಅನುಭವದ ಬೆಲೆ ಶಿವಪ್ಪನಿಗೆ ಆಗ ತಿಳಿಯಲಿಲ್ಲ. ಹೊಸ ಬೈಕ್, ಹೊಸ ಸೋಫಾ, ಹೊಸ ಫ್ರಿಜ್ ಎಲ್ಲವೂ ಸಂತೋಷ ಕೊಡುತ್ತಿದ್ದವು. ಆದರೆ ಆ ಸಂತೋಷದ ಹಿಂದೆ ತಿಂಗಳು ಹೆಚ್ಚಾಗುತ್ತಿದ್ದ ಸಾಲ ಯಾರ ಕಣ್ಣಿಗೂ ಕಾಣಿಸುತ್ತಿರಲಿಲ್ಲ. ದಿನಗಳು ಕಳೆದವು, ತಿಂಗಳುಗಳು ಉರುಳಿದವು. ಮೊದಲ ತಿಂಗಳ EMI ಕಟ್ಟಿದರು. 2ನೇ ತಿಂಗಳ EMI ಹೇಗೋ ಹೊಂದಿಸಿಕೊಂಡು ಕಟ್ಟಿದರು. ಆದರೆ 3ನೇ ತಿಂಗಳು ಬಂದಾಗ ಆದಾಯ ಕಡಿಮೆಯಾಯಿತು. ಕಂತುಗಳು ಮಾತ್ರ ಕಡಿಮೆಯಾಗಲಿಲ್ಲ. ಪ್ರತಿಷ್ಠೆಗಾಗಿ ತೆಗೆದುಕೊಂಡ ಪ್ರತಿಯೊಂದು ವಸ್ತುವು ಈಗ ಅವರ ಮನಸ್ಸಿನ ಮೇಲೆ ಭಾರವಾಗಿ ಕುಳಿತಿತ್ತು. ಏನ್ರಿ, ಇವತ್ತು ಬ್ಯಾಂಕಿನಿಂದ ಫೋನ್ ಮಾಡಿದ್ರು, 2 ತಿಂಗಳ EMI ಬಾಕಿ ಐತಿ, ಇನ್ನೂ ಕಟ್ಟದಿದ್ರೆ ಬೈಕ್ ತೊಗೊಂಡು ಹೋಗ್ತೀವಿ ನೋಡ್ರಿ ಅಂತ ಹೇಳಾಕುಂತಿದ್ರು. ನನಗೆ ಯಾಕೆ ಭಯ ಆಗಾಕುಂತೈತ್ರಿ. ನಾ ಏನು ಮಾಡಲಿ ಲಕ್ಷ್ಮಿ, ದುಡ್ದಿದ್ದ ದುಡ್ಡು ಮನೆ ಖರ್ಚಿಗೆ ಸಾಲವಲ್ದು. ಯಾರಿಗೆ ಏನು ಉತ್ತರ ಕೊಡ್ಬೇಕು ಅನ್ನೋದ ಗೊತ್ತಾಗವಲ್ದು. ರಾತ್ರಿ ನಿದ್ದೆ ಸತ್ಯಕ್ಕೆ ಸರಿ ಎತ್ತಂಗೆ ಬರವಲ್ದು. ಅವತ್ತು ಗಿರ್ಜಕ್ಕ ಎಷ್ಟು ಸಲ ಹೇಳಿದ್ಲ, ಅಗತ್ಯ ಇದ್ರಷ್ಟು ಸಾಲ ಮಾಡ್ರಿ, ಇಲ್ಲ ಸಾಲ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಯಾರ ಮಾತನ್ನು ಕೇಳಲಿಲ್ಲ. ಜನ ಏನು ಹೇಳ್ತಾರೆ ತಗೋ ಅಲ್ಲೇ ಹೇಳ್ಕೊಂಡು ಕುಂದಿರ್ತಾರೆ ಅನ್ಕೊಂಡಿವಿ. ಇವತ್ತು ನೋಡ್ರಿ ಸಾಲ ಕಟ್ಟಕ್ಕಾಗಲಾರ್ದ ಕಷ್ಟಪಡಾಕುಂತೀವಿ. ಏ ಶಿವಪ್ಪ, ಬಾಗಲ್ ತೆಗಿ, ಇಲ್ಲ ಹೊರಗೆ ಬಾಯಿಲೆ. ಯಾರ್ರೀ ಸರ್, ಏನಾಗಬೇಕಿತ್ತು ರೀ? ನಾವು ಫೈನಾನ್ಸ್ ಕಂಪ್ನಿ ಹತ್ರ ಬಂದೀವಿ. 3 ತಿಂಗಳು ಕಂತು ಕಟ್ಟಿಲ್ನಿ, ಹಣ ಕೊಡು, ಇಲ್ಲಾಂದ್ರೆ ನಿನ್ನ ಬೈಕು, ಫ್ರಿಜ್ ಗಿಜ್ ಎಲ್ಲ ತೊಗೊಂಡು ಹೋಗ್ತೀವಿ ನೋಡಿ ನಾವು. ಸರ್, ಇನ್ನೂ ಒಂದು 15 ದಿನ ಟೈಮ್ ಕೊಡ್ರಿ. ಅದು ಕೆಲಸ ಮಾಡಿದ್ದು ರೊಕ್ಕ ಬರೋದೈತ್ರಿ. ಬಂದು ಹೋಗೋಣ, ನಿಮ್ಮ ರೊಕ್ಕ ಕಟ್ಟಿಬಿಡ್ತೀನಿ. ಈಗ ಕೈಯಾಗ ₹1 ಇಲ್ರಿ. ಇದೇ ಮಾತನ್ನು 2 ತಿಂಗಳಿನ ಥರ ಹೇಳಾಕುಂತೀನಿ. ನಮಗೆ ನಮ್ಮ ಕೆಲಸ ಐತಿ, ಬರೀ ನೀನು ಹಿಂದೆ ಅಡ್ಡಾಡೋಣ ನಾವು. ಇವತ್ತು ರೊಕ್ಕ ಕೊಡು, ಇಲ್ಲ ಬೈಕು ಫ್ರಿಜ್ಜು ಎಲ್ಲ ತೊಗೊಂಡು ಹೋಗ್ತೀವಿ ನೋಡಿ ನಾವು. ಇಲ್ರಿ ಸರ್, ಇನ್ನೊಂದು 15 ದಿನ ಟೈಮ್ ಕೊಡ್ರಿ, ನಾನು ಕಟ್ತೀನಿ ರೀ, ಬಿಡಂಗಿಲ್ಲ ರೀ. ಆತು, ನೋಡ್ತೀನಿ. ಇನ್ನೂ 15 ದಿನ ಟೈಮ್ ಕೊಟ್ಟು ನೋಡ್ತೀನಿ. ಆದರೆ ಈ ಸಲ ಬಂದ್ರೆ ಮಾತ್ರ ಮನೆಯನ್ನು ಫ್ರಿಜ್, ಬೈಕ್ ಗೀಕ್ ಏನೂ ಬಿಡಂಗಿಲ್ಲ, ಎಲ್ಲ ಎತ್ತಾಕೊಂಡು ಹೋಗ್ತೀನಿ. ಆತ್ರಿ ಸರ್, ಹಂಗೆ ಮಾಡ್ರಿ ಅಂತ. ಏನಪ್ಪ ಶಿವಪ್ಪ, ಹೊರಗಿಂತ ಏನೋ ಸೌಂಡ್ ಕೇಳ್ಸಾಕುಂತಿತ್ತು? ಯಾಕೆ ಇಷ್ಟು ಬೇಸರ ಒಳಗದಿಯಲ್ಲ?
ಯಾಕ ಅವತ್ತು ನೀ ಹೇಳಿದ ಮಾತು ಕೇಳ್ಬೇಕಿತ್ತು. ನಾ ಮಂದಿ ಮುಂದೆ ದೊಡ್ಡ ಕಾಣಬೇಕಂತ ಹೇಳಿ ಸಾಲ ಮಾಡಿದೆ. ಇವತ್ತು ನನಗೆ ನೆಮ್ಮದಿನ ಇಲ್ದಂಗೆ ಆಗೈತಿ. ಶಿವಪ್ಪ, ತಪ್ಪು ಮಾಡಿದವರಿಗಿಂತ ತಾವು ಮಾಡಕ್ಕೆ ಕುಂತಿದ್ದು ತಪ್ಪು ಅಂತ ಗೊತ್ತಿದ್ದರೂ ತಪ್ಪು ಮಾಡ್ತಾರೆ ನೋಡು, ಅವರ ದೊಡ್ಡ ದಡ್ರು. ಇನ್ನೂ ತಡ ಆಗಿಲ್ಲ, ನೀ ಇರೋದ್ರೊಳಗೆ ಬದುಕೋದನ್ನ ಕಲ್ತ್ಕೊ. ಯಾಕ ನಾವು ಹೊಸ ಫ್ರಿಜ್ ತಂದ್ವಿ, ಹೊಸ ಸೋಫಾ ತಂದ್ವಿ, ಹೊಸ ಫೋನ್ ತಂದ್ವಿ, ಹೊಸ ಬೈಕ್ ತಂದ್ವಿ. ಆದ್ರೆ ಮನ್ಯಾಗ ನಗು ಮಾತ್ರ ಉಳಿಲಿಲ್ಲ. ಪ್ರತಿದಿನ ಬೈದಾಗ ಬದುಕಂಗೆ ಆಗ್ಬಿಟ್ಟೈತಿ. ಮನೆ ದೊಡ್ಡದಾದ ಗುಣ ಮನುಷ್ಯನ ಆಯಸ್ಸು ದೊಡ್ಡದಾಗಂಗಿಲ್ಲ. ಮನುಷ್ಯಾಗ ನೆಮ್ಮದಿ ಮುಖ್ಯ, ಶ್ರೀಮಂತಿಕೆ ಅಲ್ಲ. ಅದನ್ನು ಜನ ಭಾಳ ತಡವಾಗಿ ಅರ್ಥ ಮಾಡ್ಕೊತಾರೆ. ಯಾಕ ನನಗೆ ನನ್ನ ಬೈಕ್ ಹೊಕ್ಕೈತಿ ಅಂತ ದುಃಖ ಆಗಕ್ಕೆ ಕುಂತಿಲ್ಲ. ನಾ ಮಾಡಿದ ತಪ್ಪು ನನಗಿಷ್ಟು ಲೇಟಾಗಿ ಅರ್ಥ ಆಗಕ್ಕೆ ಕುಂತೈತಿಲ್ಲ ಅಂಥೇಳಿ ದುಃಖ ಆಗಕ್ಕೆ ಕುಂತೈತಿ. ಇನ್ಮೇಲೆ ಮಂದಿ ಏನೋ ಅಂದ್ಕೊಳ್ಳಿ, ನಾ ನನ್ನ ಕುಟುಂಬದ ನೆಮ್ಮದಿಗಾಗಿ ಬದುಕ್ತೀನಿ. ನೆನ್ಪಿಟ್ಕೋ ಶಿವಪ್ಪ, ಸಾಲ ಮಾಡಿ ಪ್ರತಿಷ್ಠೆ ತೋರಿಸ್ಬೋದು, ಆದರೆ ಸಾಲದಲ್ಲಿ ನೆಮ್ಮದಿ ಖರೀದಿಸಲು ಸಾಧ್ಯ ಇಲ್ಲ. ಇದ್ದುದರಲ್ಲಿ ಖುಷಿಯಾಗಿರ್ಬೇಕು, ಅದ ಜೀವನ. ಇದನ್ನು ಅರ್ಥ ಮಾಡ್ಕೊ. ನೀವು ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ಮಾಡ್ಕೊಂಡ್ರಿ ಬಿಡ್ರಿ. ಇನ್ನೂ ಹೆಚ್ಚಿನ ಈ ಥರದ ವಿಡಿಯೋಗಳಿಗಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.